ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ನೂರಾರು ಕ್ಯಾಮೆರಾಗಳಿರುತ್ತವೆ. ನಾವೇನ್ ಮಾಡಿದ್ರೂ ಅದನ್ನ ಜನರು ನೋಡ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದ ಈ ಇಬ್ಬರು ಕ್ಯಾಮೆರಾಗಳಿಗೆ ಕ್ಯಾರೆ ಅನ್ನದೆ ಎಷ್ಟು ಅಸಹ್ಯವಾಗಿ ವರ್ತಿಸಿದ್ದಾರೆ ಗೊತ್ತಾ? ತಮಿಳುನಾಡಿನ ಬಿಗ್ ಬಾಸ್ ಶೋನ ಅಭಿಮಾನಿಗಳ ಈ ಖುಷಿನ ನೋಡಿ. ತಮಿಳು ಬಿಗ್ ಬಾಸ್ ಶೋನ ಹೋಸ್ಟ್ ಆಗಿರುವಂಥ ಸೇತುಪತಿ ವಿಜಯ್ ಅವರು ಇಲ್ಲಿ ನಿಂತುಕೊಂಡಿದ್ದಾರಲ್ಲ, ಈ ಇಬ್ಬರಿಗೆ ರೆಡ್ ಕಾರ್ಡ್ ತೋರಿಸಿದ್ದು ತಮಿಳು ಬಿಗ್ ಬಾಸ್ ಅಭಿಮಾನಿಗಳು ಹಾಗೂ ಸಹಸ್ಪರ್ಧಿಗಳು ಎದ್ದು ನಿಂತು ವಿಸಿಲ್ ಹೊಡೆದು ಚಪ್ಪಾಳೆ ಹೊಡೆದಿದ್ದಾರೆ. ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ನಾವು ನೋಡಿದ್ದು ಬರೀ ಟಿಕೆಟ್ ಟು ಫಿನಾಲೆ ಕಾರ್ಡನ್ನು ಮಾತ್ರ. ಆದರೆ ಈ ತಮಿಳು ಬಿಗ್ ಬಾಸ್ ಶೋನಲ್ಲಿ ರೆಡ್ ಕಾರ್ಡ್ ತೋರಿಸಿದ್ದಾರೆ. ಇದರ ಅರ್ಥ ರೆಡ್ ಕಾರ್ಡ್ ಪಡೆದ ಸ್ಪರ್ಧಿಗಳಿಗೆ ಎಲಿಮಿನೇಟ್ ಆದ ಮೇಲೆ ಯಾವುದೇ ರೀತಿಯಲ್ಲಿ ವೇದಿಕೆಗೆ ಬರುವ ಅವಕಾಶ ಇರುವುದಿಲ್ಲ. ಅವರು ಸೀದಾ ಮನೆಗೆ ಹೋಗ್ತಾರೆ. ಫಿನಾಲೆ ಟೈಮ್ನಲ್ಲೂ ಕೂಡ ಅವರನ್ನು ಇನ್ವೈಟ್ ಮಾಡುವುದಿಲ್ಲ. ಯಾಕಂದ್ರೆ ಈ ಕಾರ್ಡನ್ನು ನೀಡುವುದು ಕೇವಲ ಅಸಭ್ಯವಾಗಿ ವರ್ತಿಸಿದರೆ, ಮೈಕೈ ತಾಗಿಸಿಕೊಂಡು ಹೊಡೆದಾಡಿಕೊಂಡರೆ ಇಂತಹ ಸಮಯಗಳಲ್ಲಿ ಮಾತ್ರ ಈ ರೆಡ್ ಕಾರ್ಡ್ ನೀಡಲಾಗುವುದು. ಇವರು ಇಬ್ಬರು ತಮಿಳು ಬಿಗ್ ಬಾಸ್ ಶೋನಲ್ಲಿ ಎಷ್ಟು ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದರೆ, ಇದನ್ನೇನಾದರೂ ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಯಾರಾದರೂ ಮಾಡಿದ್ರೆ 1 ವಾರವರೆಗೂ ಕಾಯ್ತಾ ಇರಲಿಲ್ಲ. ಡೈರೆಕ್ಟ್ ಅಲ್ಲಿಂದನೇ ಮನೆಗೆ ಕಳಿಸ್ತಾ ಇದ್ರು. ಇವರಿಬ್ಬರು ಅಂಥದ್ದೇನೂ ಅಸಹ್ಯವಾಗಿ ವರ್ತಿಸಿದ್ದರು ಅಂತ ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಕೆಯ ಹೆಸರು ಪಾರು ಅಲಿಯಾಸ್ ಪಾರ್ವತಿ ಹಾಗೂ ಈತನ ಹೆಸರು ಕಮರುದ್ದೀನ್. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ಗಿಂತ ಹೆಚ್ಚು ಅಂತ ಹೇಳ್ಕೊಂಡು ಹುಚ್ಚಾಗಿ ಅಸಹ್ಯವಾಗಿ ಏನೇನೋ ಮಾಡ್ತಾರೆ. ಡ್ರೆಸ್ಸಿಂಗ್ ರೂಮ್ ಒಳಗೆ ರೊಮ್ಯಾನ್ಸ್ ಮಾಡಲು ಹೋಗಿ ಬಿಗ್ ಬಾಸ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಸಭ್ಯವಾಗಿ ಹಗ್ ಮಾಡುವುದು, ಕಿಸ್ ಮಾಡುವುದು, ಎಲ್ಲರೂ ಮಲಗಿದ್ದ ವೇಳೆ ಇಬ್ಬರು ಅಸಭ್ಯವಾಗಿ ವರ್ತಿಸಿ ಕೂಡ ಬಿಗ್ ಬಾಸ್ ಕೈಯಲ್ಲಿ ಬೈಸ್ಕೊಂಡಿದ್ದಾರೆ. ಆದರೆ ಫಿನಾಲೆಗೆ ಸ್ವಲ್ಪ ದಿನ ಇರುವ ಹೊತ್ತಿನಲ್ಲೇ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿತ್ತು. ಈ ಟಾಸ್ಕ್ನಲ್ಲಿ ಗೆದ್ದವರಿಗೆ ನೇರವಾಗಿ ಫೈನಲ್ಗೆ ಪ್ರವೇಶಿಸುವ ಅವಕಾಶ ನೀಡಲಾಗಿತ್ತು. ಈ ಟಿಕೆಟ್ ಟು ಫಿನಾಲೆಯ ಕೊನೆಯ ಟಾಸ್ಕ್ ಆಗಿ ಕಾರ್ ಟಾಸ್ಕ್ ಅನ್ನು ಇರಿಸಲಾಗಿತ್ತು. ಈ ಟಾಸ್ಕ್ನಲ್ಲಿ ಎಲ್ಲ 9 ಜನ ಸ್ಪರ್ಧಿಗಳು ಒಂದೇ ಕಾರಿನಲ್ಲಿ ಹತ್ತಬೇಕು. ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ಬರನ್ನೇ ಕೋಪ ಬರಿಸಿ, ತಮಾಷೆ ಮಾಡಿ ಅಥವಾ ಹೇಗಾದರೂ ಮನವೊಲಿಸಿ ಒಬ್ಬೊಬ್ಬರನ್ನೇ ಆ ಕಾರಿನಿಂದ ಇಳಿಸಬೇಕು. ಕೊನೆಯವರೆಗೂ ಅದರಲ್ಲಿಯೇ ಉಳಿಯುವವರನ್ನು ವಿಜೇತರೆಂದು ಘೋಷಿಸಲಾಗುತ್ತದೆ. ಟಾಸ್ಕ್ ಆರಂಭವಾದ ಸ್ವಲ್ಪ ಸಮಯದ ನಂತರ ಪಾರ್ವತಿ ಮತ್ತು ಕಮರುದ್ದೀನ್ ಒಬ್ಬೊಬ್ಬರಾಗಿ ಸ್ಪರ್ಧಿಗಳನ್ನು ಕೀಟಲೆ ಮಾಡಲು ಪ್ರಾರಂಭಿಸಿದರು. ಇತರರು ಸುಮ್ಮನಿದ್ದಾಗ ಸಾಂಡ್ರಾ ಅವರೊಂದಿಗೆ ವಾಗ್ವಾದಕ್ಕೆ ಇಳಿದರು. ಆಗ ಸಾಂಡ್ರಾ, ನೀವಿಬ್ರು ಬಾತ್ರೂಮ್ನಲ್ಲಿ ಏನು ಮಾಡಿದ್ದೀರಿ ಎಂದು ನನಗೆ ತಿಳಿದಿದೆ ಎಂದು ಹೇಳಿದರು. ಇದರಿಂದ ಕೋಪಗೊಂಡ ಕಮರುದ್ದೀನ್ ಮತ್ತು ಪಾರ್ವತಿ ಒಟ್ಟಾಗಿ ಸೇರಿ ಸಾಂಡ್ರಾ ಅವರನ್ನು ತುಂಬಾ ಅಸಭ್ಯವಾಗಿ ಟೀಕಿಸಲು ಪ್ರಾರಂಭಿಸಿದರು. ಮೊದಲು ವಾಗ್ವಾದ ಮಾಡಿದ ಸಾಂಡ್ರಾ ನಂತರ ಇವರೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಸುಮ್ಮನಾಗ್ತಾರೆ. ಪಾರ್ವತಿ ಸಾಂಡ್ರಾ ಅವರನ್ನು ಹೇಗಾದರೂ ಮಾಡಿ ಕಾರಿನಿಂದ ಹೊರಗೆ ತಳ್ಳಲು ನಿರ್ಧರಿಸಿದಳು. ಹಾಗೆ ಮಾಡಬೇಡಿ ಎಂದು ಸಹಸ್ಪರ್ಧಿಗಳು ಹೇಳುತ್ತಿದ್ದರೂ ಕೇಳಲಿಲ್ಲ. ಕಮರುದ್ದೀನ್ ಸಹಾಯದಿಂದ ಕಾರಿನ ಬಾಗಿಲು ತೆರೆದು ಕಾಲಿನಿಂದ ಸಾಂಡ್ರಾಳನ್ನು ತುಳಿದು ಹೊರಗೆ ತಳ್ಳಿದರು. ಸಾಂಡ್ರಾ ಕಾರಿನ ಡೋರ್ನಿಂದ ತಲೆ ಕೆಳಗಾಗಿ ಬಿದ್ದಳು. ಇದರಿಂದಾಗಿ ಅವಳಿಗೆ ಪೆಟ್ಟಾಗುತ್ತದೆ. ಇದರ ನಂತರ ವಿನೋದ್, ಶಬರಿ ಮತ್ತು ವಿಕ್ರಮ್ ಟಾಸ್ಕ್ ಏನಾದರೂ ಪರವಾಗಿಲ್ಲ ಎಂದು ಕಾರಿನಿಂದ ಕೆಳಗೆ ಬಂದು ಸಾಂಡ್ರಾಳನ್ನು ವೈದ್ಯರ ಬಳಿಗೆ ಕರೆದೊಯ್ದರು. ಕಾರ್ನೊಳಗೆ ಕೂಡ ಸಿಕ್ಕಾಪಟ್ಟೆ ಜಗಳವಾಗುತ್ತೆ. ವಾರದ ಕೊನೆಯಲ್ಲಿ ತಮಿಳು ಬಿಗ್ ಬಾಸ್ನ ಹೋಸ್ಟ್ ವಿಜಯ್ ಸೇತುಪತಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಇಬ್ಬರಿಗೂ ರೆಡ್ ಕಾರ್ಡ್ ನೀಡಿ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ಇವರಿಗೆ ರೆಡ್ ಕಾರ್ಡ್ ಅನ್ನು ನೀಡಿದ್ದನ್ನ ನೋಡಿದ ಅಭಿಮಾನಿಗಳು ಹಾಗೂ ಸಹಸ್ಪರ್ಧಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ನಮ್ಮ ಕನ್ನಡ ಬಿಗ್ ಬಾಸ್ನಲ್ಲಿ ಆಗಿದ್ದರೆ, ಈ ರೀತಿ ಬ್ಯಾಡ್ ಆಗಿ ಬಿಹೇವ್ ಮಾಡಿದ್ದರೆ ವಾರದವರೆಗೂ ಕಾಯದೆ ಅಲ್ಲಿಂದಲೇ ಗೇಟ್ ಪಾಸ್ ನೀಡುತ್ತಿದ್ದರು. ಏನೇ ಆದರೂ ವಿಜಯ್ ಸೇತುಪತಿ ತೆಗೆದುಕೊಂಡ ನಿರ್ಧಾರ ಎಲ್ಲರಿಗೂ ಖುಷಿ ಕೊಟ್ಟಿದೆ. ಯಾವ ಭಾಷೆಯ ಬಿಗ್ ಬಾಸ್ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮುಂದೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.